ಹೇ ಗಾಯ್ಸ್, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹೋಗ್ತಾ ಇದ್ದೀವಿ, ತಿರುಪತಿಗೆ ಬಂದಿದ್ದೀವಿ ಮತ್ತೊಮ್ಮೆ. ಈ ಸಲ ಅಲ್ಪಿರಿ ಮೆಟ್ಲಲ್ಲಿ ಹತ್ತಿ ಅಂತ ವೀಡಿಯೋಗಳನ್ನ ಮಾಡಿದ್ರು, ಅದಕ್ಕೋಸ್ಕರ ಅಲ್ಪಿರಿ ಮೆಟ್ಲಲ್ಲಿ ಇವತ್ತು ನಮ್ಮ ಜರ್ನಿ ನೋಡ್ಬೋದು ನೀವು. ಮಳೆ ಬರ್ತೈತೆ. ಟೈಮ್ ಬಂದು ಸಂಜೆ 4 ಗಂಟೆ. ರಾತ್ರಿ 8 ಗಂಟೆ ಮೇಲೆ ಅಲೋ ಮಾಡ್ತಾಯಿಲ್ಲ ಇವಾಗ ನಡೆಯೋಕ್ಕೆ. ಮೊದಲು 24x7 ಇತ್ತು. ಒಂದು ಚಿರತೆ ಇನ್ಸಿಡೆಂಟ್ ಆಗುತ್ತೆ, ಅದಾದಮೇಲೆ ರಾತ್ರಿ ಟ್ರಾವೆಲ್ ಮಾಡೋದನ್ನ ಸ್ಟಾಪ್ ಮಾಡವ್ರೆ. ಗಾಯ್ಸ್, ನಮ್ಮ ಅಪ್ಪ ನಮ್ಮಮ್ಮ ಎಲ್ಲೋದ್ರು ಅಂತ ಹುಡುಕ್ತಾ ಇದ್ರೆ ಅವರು ಪೂಜೆ ಸಾಮಾನು ತಗೊತಾ ಇದ್ರು. ಇವ್ರು ನಮ್ಮ ಅಣ್ಣ, ನಮ್ಮಪ್ಪ, ನಮ್ಮಮ್ಮ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ನಮ್ಮಮ್ಮನ ನಡ್ಕೊಂಡೇ ಹೋಗ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ರು. ನಡ್ಕೊಂಡೇ ಹೋಗ್ತಾ ಇದೀವಿ. ಅದು ಜೋರು ಮಳೆ. ಬನ್ನಿ ನಡ್ಕೊಂಡು ಹೋಗೋಣ. ಗೈಸ್, ಇವಾಗ ಅಸ್ಲಿಯಾಗೆ ಕಾಲ್ನಡಿಗೆ ಸ್ಟಾರ್ಟು ಅಲ್ಪಿರಿ ಮೆಟ್ಲಿಂದ. ಇದು 3600 ಚಿಲ್ಲರೆ ಮೆಟ್ಲುಗಳವೆ. ನಾವು ಒಂದು 5-6 ಸಲ ನಡ್ಕೊಂಡು ಹೋಗಿದ್ದೀವಿ. ನೋಡ್ಬೋದು, ಜನ ಬರ್ತಾ ಇರ್ತಾರೆ. ಈ ಕಡೆ ಏನು ನೋಡ್ತೀರಲ್ವ, ಇದು ಎಂಟ್ರೆನ್ಸು, ಆಚೆ ಬರೋದು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಹಾಂ, ಒಂಥರ ವೈಫೈ ಇದೆ. ಬೆಟ್ಟಕ್ಕೆ ಹೋಯ್ತಾ ಇದ್ದಾರೆ. ಹೋಯ್ತಾನೆ ಫಸ್ಟೇ ದೇವಸ್ಥಾನ ಸಿಗುತ್ತೆ. ಆಮೇಲೆ ಕಮೆಂಟ್ ಹಾಕ್ಬೇಡಿ ನಾವು ನೋಡಿಲ್ವ ಗುರು ಅಂತ. ಯಾರು ನೋಡಿರಲ್ಲ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಮತ್ತು ಇದೊಂದು ವ್ಲಾಗ್, ಪರ್ಸ್ನಲ್ ವ್ಲಾಗ್. ನೋಡ್ರಿ, ಇದ್ರ ಫಸ್ಟು ಸ್ಟೆಪ್ ಬಂದ್ಬಿಟ್ಟು ಅಲ್ಲಿ ಕಾಣಿಸ್ತೈತಲ್ಲ ನಾಮ, ಆ ನಾಮ ಇದಕ್ಕೆ ಫಸ್ಟು ಸ್ಟೆಪ್ ಅಂತಾರೆ ಇಲ್ಲಿಗೆ. ಆ ಫಸ್ಟು ಸ್ಟೆಪ್ ಹೋದರೆ ಅಲ್ಲಿಂದ ನಿಮಗೆ ಸ್ವಲ್ಪ ಲೈಟಾಗಿ ರೋಡು ಸಮವಾಗಿರೋಂಥ ದಾರಿ ಸಿಗುತ್ತೆ. ಅಲ್ಲಿವರೆಗೂ ನಡಿಬೇಕು. ಅಲ್ಲಿವರೆಗೂ ಸ್ವಲ್ಪ ಟಫ್ ಇರುತ್ತೆ ಬೆಟ್ಟ. ನೀವು ಬೆಟ್ಟ ಹತ್ತಿದ್ರೆ ಸಿಗೋಂಥ ಫಸ್ಟ್ ದೇವಸ್ಥಾನ ಇದು. ರೈಟ್ ಸೈಡ್ಗೆ ಇದು, ಅಂದರೆ ನನ್ನ ರೈಟ್ ಸೈಡ್ಗೆ. ಒಳಗಡೆ ಹೋಗ್ಬೋದು, ಬರೀ ಹೋಗೋಣ. ಮೊದಲನೇ ದೇವಸ್ಥಾನಕ್ಕೆ ಸ್ವಾಗತ. ಒಳಗಡೆ ನಮ್ಮ ಬಾಸ್ ಅವರೇ. ಒಳಗಡೆ ಹೋಗೋಣ. ಇಲ್ಲಿ ತಲೆ ಮೇಲೆ ಪಾದ ಕೊಡ್ತಾರೆ. ಪಾದ ಇಟ್ಕೊಂಡು ಹೋದರೆ ಸ್ವರ್ಗ ಸಿಗುತ್ತೆ ಅನ್ನೋ ನಂಬಿಕೆ. ನಮ್ಮ ಅಪ್ಪ ವೆಯ್ಟ್ ಮಾಡ್ತಾವ್ರೆ, ನಮಗೋಸ್ಕರ ಕರೀತಾವೆ ಜೋರಾಗಿ. ಹೋಗೋಣ ರೀ. ನೋಡಿ, ಹೀಗೆ ತಲೆ ಮೇಲೆ ದೇವ್ರ ಪಾದ ಕೊಡ್ತಾರೆ. ಇಟ್ಕೊಂಡು ಹೋಗ್ಬೇಕು. 3 ರೌಂಡ್ ಸುತ್ತಬೇಕು. ಅದು ಕರೆಕ್ಟಾಗಿ ನೋಡಿ 2 ಕೈ ಇಟ್ಕೊಂಡು ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಸಿಗ್ತೀನಿ. ಅವ್ರದ್ದು ಈ ಥರ ಫೋಟೋ ವಿಡಿಯೋ ಮಾಡೋಂಗಿಲ್ಲ. ಆದರೂ ನಾನು ಎಲ್ಲೋ ಒಳಗಡೆ ಹೋಗಿ ಫೋಟೋ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಇಲ್ಲೂ ಅಷ್ಟೇ. ಇದ್ರೊಳಗೂ ಒಂದು ದೇವಸ್ಥಾನ ಐತೆ. ಇಲ್ಲೂ ಹೋಗ್ಬೋದು ಒಳಗಡೆ. ನೋಡಿ ಹಾಗೆ ಮೆಟ್ಲು ಹೆಂಗೆ ಕಾಣುತ್ತೆ. ಇದು ಇಲ್ಲಿ ಇನ್ನೊಂದೇನು ಅಂದರೆ ನ್ಯಾಚುರಲ್ ಆಗಿ ಹೆವಿ ಹೀಟು. ಈ ತಿರುಪತಿ ಅನ್ನೋ ಜಾಗನೇ ಹಂಗೆ ಹೆವಿ ಹೀಟು. ಈ ಥರ ಮಳೆ ಬಂದಾಗ ತಣ್ಣಗಾಯ್ತದಲ್ವಾ, ಹೇಳೋಕ್ಕಾಗಲ್ಲ, ಅಷ್ಟು ಕೋಲ್ಡ್ ಆಗೈತಿ ಇವಾಗ. ಹಾಂ ನೋಡ್ರಿ, ಎಲ್ಲರೂ ಈ ದಾರಿಲಿ ಬರಬೇಕು. ಮೇಲೆ ಹತ್ಕೊಂಡು ಈ ದಾರಿಲಿ ಇವಾಗ ನಾವು ಒಳಗಡೆ ಹೋಗೋದು. ಇಲ್ಲೋರಿ ಗೈಸ್, ನಮ್ಮಪ್ಪ ನಡೀತಾವ್ರೆ. ಮಳೆ ಎಷ್ಟು ಬಂದೈತೆ ಅನ್ನೋದಕ್ಕೆ ಎಲ್ಲ ಕುಂಕುಮ ಹಾಕಿರ್ತಾರಲ್ಲ ಮೆಟ್ಲಿಗೆ ಹರಿಸ್ಕೊಂಡು, ಆ ಕುಂಕುಮ ಬಂದಿರೋದು. ನಮ್ಮಮ್ಮ ಸ್ಪೀಡಾಗಿ ಹತ್ತಾವ್ರೆ ಜೋಶಲ್ಲಿ.
ಸ್ಟಾರ್ಟಿಂಗು. ಹೋಯ್ತಾ ಹೋಯ್ತಾ ಸ್ವಲ್ಪ ಟಫ್ ಆಗುತ್ತೆ, ಅದಾದಮೇಲೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ನೋಡಿ ಈ ಥರ ಎಲ್ಲದ್ರ ಮೇಲೆ ನೀವು ಒತ್ತಿರೋ ಮೆಟ್ಟಿಲುಗಳ ಸಂಖ್ಯೆಗಳನ್ನ ಬರೆದಿರ್ತಾರೆ ನೋಡಿ. ಹಿಂಗೆ ಈ ದಾರಿಲಿ ಹೋಯ್ತಾ ಇರಬೇಕು. ಮಳೆ ಬಂದರೂ ಒಂದು ಅನುಕೂಲ ಏನಪ್ಪ ಅಂದರೆ ಹತ್ತೋ ಉದ್ದಕ್ಕೂ ಈ ಥರ ಶೆಡ್ಗಳು ಹಾಕ್ಬಿಟ್ಟಿರ್ತಾರೆ. ಮಳೆ ಬಂದರೂ ಏನೂ ಫಾಲ್ಟ್ ಆಗಲ್ಲ ನಮಗೆ. ಬರೀ ಈ ಥರ ಚೆಕ್ಕಿಂಗ್ ಇರುತ್ತೆ. ಇವಾಗ ಫೋನ್ ಆಫ್ ಮಾಡೋದು. ನಮ್ಮಮ್ಮ ರಿಲ್ಲಲ್ಲಿ ಬಿಟ್ಟಿರೋಂಗೆ ಓಡ್ತಾವ್ರೆ ಒಂದೇ ಸಮ. ಅವ್ರದ್ದೇ ಪ್ಲ್ಯಾನಿಂಗ್ ಇದು, ಹತ್ತೋದು ಪ್ಲ್ಯಾನಿಂಗು. ನೋಡ್ರಿ ಈ ಕಾಡೊಳಗಡೆ ನಡ್ಕೊಂಡು ಹೋಗೋದು ಒಂದು ವಿಶೇಷ. ಇಲ್ಲಿ 2 ಥರ ದಾರಿ ಐತೆ ನಿಮಗೆ ಕೊನೆ ಹಿಡಿಯೋದಲ್ಲಿ ಹೇಳಿರೋ ಥರ. ಇದು ಅಲ್ಪಿರಿ ಮೆಟ್ಲು, ಇನ್ನೊಂದು ಶ್ರೀವಾರಿ ಮೆಟ್ಲಿದೆ. ಶ್ರೀವಾರಿ ಮೆಟ್ಲಲ್ಲೇ 2023ರಲ್ಲಿ ಒಂದು ಚಿರತೆ ಬಂದು ಒಂದು ಹೆಣ್ಣು ಮಗುನ ತಿನ್ಬಿಡುತ್ತೆ. ಅದರಿಂದ ಆ ದಾರಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮಾತ್ರ ಓಪನ್ನು. ಈ ದಾರಿನ ನಿಮಗೆ ರಾತ್ರಿ 8 ಗಂಟೆವರೆಗೂ ಮಾತ್ರ ಓಪನ್ ಮಾಡ್ತಾರೆ. ಬೆಳಗ್ಗೆ 5 ಗಂಟೆಗೆ ಈ ದಾರಿನೂ ಓಪನ್. ನೋಡಿ ಜನ ಮಳೆ ಹೋಯ್ತಿರೋದಕ್ಕೆ ಕಮ್ಮಿ ಜನ ಅವರೇ. ನಿಮಗೆ ಇನ್ನೊಂದು ಸೀಕ್ರೆಟ್ ಹೇಳಬೇಕು. ನೀವೇನಾದರೂ ಈ ತಿರುಪತಿ ಪ್ಲ್ಯಾನ್ ಮಾಡಿದ್ರೆ ಶ್ರಾವಣದಲ್ಲೇ ಪ್ಲ್ಯಾನ್ ಮಾಡಿ. ಯಾಕಂದರೆ ಶ್ರಾವಣದಲ್ಲಿ ಜಾಸ್ತಿ ಜನ ಅಂದ್ಬಿಟ್ಟು ಯಾರು ಬರೋಲ್ಲ. ನೋಡ್ರೆ ಜನನೇ ಇರೋಲ್ಲ. ನಾವು ವರ್ಷ ಶ್ರಾವಣ ಟೈಮಲ್ಲೇ ಬರೋದು. ಒಂದು ನೀವು ಟೋಕನ್ ತಗೊಂಬಿಟ್ರೆ 3 ಅವರ್ಗೆಲ್ಲ ದರ್ಶನ ಆಗ್ಬಿಡುತ್ತೆ. ಈ ಥರ ರಸ್ತೆಗಳಿಗೆ ಅಂಗಡಿಗಳು ಸಿಗ್ತಾ ಇರುತ್ತೆ. ಜ್ಯೂಸ್ ಕಿಸ್ ತೊಗೊಂಡು ಕುಡ್ಕೊಂಡು ಹೋಗ್ತಾ ಇರ್ಬೋದು. ಈ ಥರ ಇಲ್ಲಿ ನಿಮಗೆ ರಸ್ತೆ ಹೋಗ್ತಾ ಉದ್ದಕ್ಕೂ ಅಂಗಡಿಗಳು ಸಿಗ್ತಾ ಇರುತ್ತೆ. ಏನು ಬೇಕೋ ತಗೊಬೋದು. ಊಟನೂ ಬೇಕು ಅಂದರೆ ಊಟನೂ ಸಿಗುತ್ತೆ, ಊಟನೂ ತಿನ್ಬೋದು. ಈ ಥರ ನಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. 250 ಮೆಟ್ಲವೆ ಇಲ್ಲಾಗಲೇ. ಕಾಣಿಸ್ತಾ ಇಲ್ಲ ನೋಡಿ. ನಾಯಿ ಥರ ಕರೆದ್ರೆ ಬರುತ್ತಾ? ಏನಾದರೂ ಶಬ್ದ ಮಾಡಿದ್ರೆ ನೋಡ್ಬೋದು ಅಂತ. ನೀವು ಅಲರ್ಟ್ ಆಗಿರ್ತಾವೆ ಗುರು. ಎನಿ ಟೈಮ್ ಸೌಂಡ್ ಆದರೆ ನುಗ್ಬಿಡ್ತವೆ ನೋಡಿ. 1 ಐತೆ, 2 ಐತೆ, 3 ಐತೆ. ಬಂದರೆ ಇಲ್ಲಿ ನೋಡ್ಬೋದು ನೀವು ಇನ್ನು ಎಷ್ಟು ಸಿಗುತ್ತೆ ಅಂತ. ಇಲ್ಲಿ ಕಾಣಿಸ್ತಿದ್ಯಾ? ನಾವು ಆವಾಗಲೇ ನೋಡಿದ್ದು ಅಲ್ಲಿ ಕೆಳಗಡೆ. ಜನ ಬರ್ತಾವ್ರು ಇವಾಗ ಜಾಸ್ತಿ ಸಂಖ್ಯೆಯಲ್ಲಿ. ಈ ದೇವಸ್ಥಾನದಲ್ಲಿ ಯಾವಾಗ ತಾನೇ ಜನಸಂಖ್ಯೆ ಕಮ್ಮಿ ಆಗೈತೆ ಹೇಳ್ರಿ. ಬರ್ತಾನೆ ಇರ್ತಾರೆ. ವರ್ಷದ 365 ದಿನಗಳು ಫುಲ್ಲಾಗಿರೋ ಏಕೈಕ ದೇವಸ್ಥಾನ ಅಂದರೆ ಅದು ತಿರುಪತಿ ಮಾತ್ರನೇ. ಗೈಸ್ ಮೌಂಟೇನ್ ಹತ್ತಕ್ಕೆ ಎನರ್ಜಿ ಬರಲಿ ಅಂತ ಮೌಂಟೇನ್ ಡ್ರಿಂಕ್ಸ್ ತೊಗೊಂಡಿದ್ದೀವಿ. 50 ರೂಪಾಯಿ ಕುಡ್ಕೊಂಡು ಹೋಗೋದು. ಸಾವಿರದ 300 ಮೆಟ್ಲು ಹತ್ತಿದ್ದೀವಿ. 1 ಅವರ್ ಆಯ್ತು ಇಲ್ಲಿಗಾಗಲೇ. ಇನ್ನೂ ನಡೀತಾ ಇದ್ದೀವಿ.
ಜಾಸ್ತಿ ಜನ ಬಂದ್ಬಿಟ್ಟವ್ರು. 1150. ಗೈಸ್ ಸರಿ ಸುಮಾರು 1700 ಮೆಟ್ಲತ್ತಿದ್ದೀವಿ. ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟೆ ಇದೆ ನೋಡ್ರಿ. ಹತ್ತುತ್ತಾನೆ ಅವರೇ, ಜನ ಬರ್ತಾನೆ ಅವರೇ. ಇಲ್ಲಂತೂ ಜೋರು ಮಳೆ. ಇವತ್ತಂತೂ ನೀರು ಹೆಂಗೆ ಹನಿತೈತೆ ನೋಡಿ. ಗೈಸ್ ನಾಮ ಕಾಣಿಸ್ತಾ ಇದ್ದ, ಅದೇ ನಾಮ. ಹತ್ತತ್ರ ಅಲ್ಲಿಗೆ 2000 ಇರಬೇಕು. 1900 ಬರ್ನ್ ಆಗವ್ರೆ. ಫುಲ್ ಸುಸ್ತಾಗಿದ್ದೀನಿ. ಯಾಕೆ ಹೇಳ್ತೀರಾ, ಇರೋದು ಇನ್ನೊಂದು ಸ್ವಲ್ಪ ಹತ್ಬಿಡೋಣ. ನೋಡಿ ಗೈಸ್, ಇದೊಂದೇ ಬೇಜಾರಾಗೋದು, ಫಾರೆಸ್ಟ್ನೆಲ್ಲ ಹಾಳು ಮಾಡ್ತಿರೋದು ನೋಡಿದ್ರೆ. ನೋಡಿ ಇವ್ರು ಬಿಸಾಕಿರೋ ಪ್ಲಾಸ್ಟಿಕ್ನೆಲ್ಲ ಬರುವಂಥ ಜಿಂಕೆಗಳು ಎಲ್ಲ ಪ್ರಾಣಿಗಳು ಯಾವ್ದಾರ ತಿಂದರೆ ಹಂಗೆ ಮಠ ಸೇಯ್ತದೆ. ಇಲ್ಲೇ ಡಸ್ಟ್ಬಿನ್ ಬಿದ್ದಿದ್ರು, ಎಸೆದು ಮಾತ್ರ ಆ ಕಡೆ. ಯಾವುದು ಸ್ವತಂತ್ರ ದೇಶದಲ್ಲಿ ಬದುಕ್ತಾ ಇದ್ದೀವಿ ನೋಡಿ. ಹತ್ತೋಣ ಇವಾಗ ಅದೇ ಎನರ್ಜಿಲಿ. ಇನ್ನೊಂದು 100, ಇನ್ನೊಂದು 100 ಮೆಟ್ಲು ಹೋಯ್ತಾ ಹಿಂಗೈತೆ ಮೆಟ್ಲು. ಗೈಸ್ ತಿರುಪತಿಲಿ ನಮ್ಮ ಕನ್ನಡ ಹಾಡು ಕೇಳ್ತಾ ಇದ್ರೆ ಟಕ 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 ಅಂತ ಹತ್ಬಿಡ್ಬೋದು. ಕೇಳಿಸ್ಕೊಳ್ರಿ. ಗಾಯ್ಸ್ ಇಲ್ಲಿ ಟೋಟಲ್ ಎಷ್ಟೈತೆ ಗೊತ್ತಾ ಮೆಟ್ಲು ನೋಡ್ಕೊಳ್ರಿ. 2089 ಮೆಟ್ಲೈತೆ ಇಲ್ಲಿಗೆ. ಇಲ್ಲಿಂದ ಇನ್ನೂ 1600 ಮೆಟ್ಲು ಬ್ಯಾಲೆನ್ಸ್ ಐತೆ. ಇಲ್ಲಿಂದ ಸ್ವಲ್ಪ ಈಸಿ ಇರುತ್ತೆ, ರೋಡ್ ಥರ ಇರುತ್ತೆ, ನಡ್ಕೊಂಡು ಹೋಗ್ಬೋದು, ಗೊತ್ತಾಗಲ್ಲ. ರೋಡಲ್ಲೆಲ್ಲ ಹೋಗ್ಬೇಕು, ಸ್ವಲ್ಪ ಅಡ್ವೆಂಚರಸ್ ಥರ ಇರುತ್ತೆ. ಹೋಗೋಣ. ಗೈಸ್ ನೋಡಿ, ಇವಾಗ ಮೇಲ್ಗಡೆ ಇಲ್ಲಿ ಊಟ ಮಾಡೋ ಥರ ಅಲ್ಲಿರುತ್ತೆ. ನಿಮ್ಗೆ ಬೇಕು ಅಂದರೆ ಸ್ನ್ಯಾಕ್ಸು. ಆಲ್ಮೋಸ್ಟು ಎಲ್ಲ ಜನ ಇಲ್ಲೇ ಬಂದು ಊಟನೆಲ್ಲ ಮಾಡ್ತಾರೆ, ಕುತ್ಕೊಳ್ಳೋಕೆಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಇವಾಗ ಇದೇ ರೋಡಲ್ಲಿ ಹಿಂಗೆ ಹೋಗ್ಬೇಕು ಸ್ಟ್ರೈಟು. ಮೊದಲು ಇಲ್ಲಿ ಟೋಕನ್ಗಳು ಕೊಡ್ತಾಯಿದ್ರು, ಇವಾಗೆಲ್ಲ ಬಸ್ ಸ್ಟ್ಯಾಂಡಲ್ಲೇ ಕೊಡ್ತಾರೆ. ಹಿಂಗೆ ಹೋಗೋಣ ಬರ್ರಿ. ಇವಾಗ ನೀವು ಹಂಗೆ ಆ ದಾರಿಲಿ ಹಿಂಗೆ ಮುಂದೆ ಬಂದಾಗ ಇನ್ನು ಬರುವಂಥ ದಾರಿಗಳೆಲ್ಲ ಇದೇ ಥರ ಇರುತ್ತೆ. ಸಣ್ಣ ಪುಟ್ಟ ಒಂದು ದಾರಿಗೆ ಒಂದು 5 ಮೆಟ್ಲು ಥರ ನೀವು ಈಸಿಗೆ ಹತ್ಕೊಂಡು ಹೋಗ್ಬಿಡ್ಬೋದು. ಮತ್ತು ರೋಡಲ್ಲೂ ಜರ್ನಿ ಮಾಡಬೇಕಾಗುತ್ತೆ. ಬೆಟ್ಟದಿಂದ ಇಳಿತಿರ್ತೀವಲ್ಲ ಆ ದಾರಿಗೆ ಕನೆಕ್ಟ್ ಆಗ್ತೀವಿ. ನೋಡ್ರಿ ಹಿಂಗೆ ಹೋಯ್ತಾ ಇರೋದು ಸಾಲಲ್ಲಿ. ಮೊದಲಾದರೆ 24x7 ಹೋಗ್ತಾಯಿದ್ರು. ಇವಾಗ ಆಂಧ್ರ ಸರ್ಕಾರ ಗೌರ್ಮೆಂಟ್ ಏನು ಮಾಡಿದೆ, ಜನರ ಸುರಕ್ಷತೆಯಿಂದ ಈ ವಯಸ್ಸಾಗಿರೋರು ಮತ್ತು ಈ ಹೃದಯ ಸಂಬಂಧಿ ಕಾಯಿಲೆ ಇರೋರು, ಮಧುಮೇಹ ಇರೋರು, ಇವ್ರು ಯಾರು ನಡ್ಕೊಂಡು ಹೋಗಂಗಿಲ್ಲ. ಅದರ ವಯಸ್ಸಿಗೆ ಹಿಂಗೆ ಹೋಗ್ಬೋದು, ನಡ್ಕೊಂಡು ಹೋಗ್ತಾ ಇರ್ಬೋದು. ಸ್ಟಾರ್ಟ್ ಆಯಿತು ನೋಡಿ. ಈ ಥರ ಒಂದೊಂದು 2 ಮೆಟ್ಲು ಹಿಂಗೆ ಈಸಿಗೆ ಹತ್ಕೊಂಡು ಹೋಗ್ಬಿಡ್ಬೋದು. ಈ ಥರ ಹಿಂಗೆ ಈ ದಾರಿ ಹಿಂಗೆ ಆಸಿಂದ ಹಂಗಾಸಿಂದ ಇದು ಸ್ವಲ್ಪ ಈಸಿ ಕ್ಲೈಂಬಿಂಗು. ಈಗ ಸ್ಟಾರ್ಟಿಂಗ್ವರೆಗೂ ಮಾತ್ರ ಬೆಟ್ಟ ಹಿಂಗೆ ಹತ್ಕೊಂಡು ಬರಬೇಕು. ಅದಾದಮೇಲೆ ಈಸಿಗೆ ನಡ್ಕೊಂಡು ಹೋಗ್ಬಿಡ್ಬೋದು ಈ ಥರ ದಾರಿಲಿ. ಗೈಸ್ ನೋಡಿ, ಇಲ್ಲೊಂದು ಇಂಟ್ರೆಸ್ಟಿಂಗು ಕಾಡಂದಿಗಳು ಅಂತಾರೆ ಇದನ್ನು. ಇದ್ರ ಶಾರ್ಪ್ ಮುಳ್ಳೇನು ಇರುತ್ತಲ್ವ, ಇವೆಲ್ಲ ಶಾರ್ಪ್ ಇರುತ್ತೆ. ಇವು ಆಲ್ಮೋಸ್ಟ್ ನಾಡು ಥರದ್ದೇ.
ಕಾಡಂದಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿರ್ತವೆ. ನೋಡ್ರಿ ಬೆಜ್ಜ ಬೇಕಾದಷ್ಟು ಐತೆ. ಇವಾಗೆಲ್ಲ ರೂಟ್ ಹಿಂಗೇನೆ, ಅಲ್ಲೊಂದು ಸ್ವಲ್ಪ ಹತ್ಬೇಕಾಗಿತ್ತು ಅಷ್ಟೇ, ಅದು ಒಂದು ಚೂರು ಹಿಂಗೆ ಹತ್ತಿ ಹಿಂಗೆ ಹಿಡಿಯೋವ್ರಿಗಷ್ಟೇ. ಇವಾಗ ಇದೇ ಥರ ಮುಂದೆ ಹೋಯ್ತಾ ಅಲ್ಲಿ ಜಿಂಕೆ ಪಾರ್ಕ್ ಸಿಗುತ್ತೆ. ಇಷ್ಟೊತ್ತಲ್ಲಿ ಜಿಂಕೆ ಕಾಣುತ್ತಾ ಇಲ್ವಾ ತೋರಿಸೋ ಪ್ರಯತ್ನ ಮಾಡ್ತೀನಿ. ಇಲ್ಲೊಂದು ಚೂರು ಡೌನ್ಗೆ ಹೋಯ್ತಿದ್ದಂಗೆ ಮೇನ್ ರೋಡ್ ಸಿಗುತ್ತೆ, ಮೇನ್ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು. ಮತ್ತು ಒಂದು ಜಾಗ ಇದೆ ಅಲ್ಲಿ ನಮ್ಮ ಮೊಣಕಾಲ ಮೇಲೆ ಗೈಸ್ ನಂದು ಅವಾಲಿಂದ ಫೋನಲ್ಲಿ ಚಾರ್ಜಿಂಗ್ ಇರಲಿಲ್ಲ, ಚಾರ್ಜಿಂಗ್ ಹಾಕಿದ್ದೆ. ಇದೇ ಟೀ ಅಂಗಡಿಯಲ್ಲಿ ಚಾರ್ಜಿಂಗ್ ಹಾಕಿದ್ದು ಪಾಪ, ಒಳ್ಳೆ ಮನುಷ್ಯ, ಚೆನ್ನಾಗಿ ಮಾತಾಡ್ತೀನಿ. ಚಾರ್ಜಿಂಗ್ ಎಲ್ಲ ಹಾಕಿಸ್ಕೊಂಡ್ಬಿಟ್ಟೆ. ಇಲ್ಲಿ ನೋಡ್ಬೋದು, ಇಲ್ಲೇ ಶುದ್ಧ ಕುಡಿಯುವ ನೀರು ಇರ್ತದೆ. ಇಲ್ಲಿ ನಾನು ಚಾರ್ಜಿಂಗ್ ಹಾಕಿದ್ನಲ್ಲ, ಆಂಜನೇಯ ಸ್ಟ್ಯಾಚು ಕಣ್ಣು ಮುಂದೆನೇ ಐತೆ. ಬಾಸು ಹೋಗಿದ್ದೆ ಒಳಗಡೆ, ಇವಾಗ ಹೋಗಿ ದರ್ಶನ ಮಾಡ್ಕೊಂಬಂದೆ. ಮತ್ತು ನೀವೇನೋ ಅರ್ಕೆ ಗಿರ್ಕೆ ಇಟ್ಕೊಂಡಿದ್ರೆ ಅಲ್ಲೇ ತುಪ್ಪದ ಬತ್ತಿ ಸಿಗ್ತಾ ಇರುತ್ತೆ, ತಗೊಂಡು ಹಚ್ಬೋದು. ಬಾ 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 ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಫುಲ್ ಖುಷಿ ಆಗ್ಬಿಟ್ಟೆ. 2 ನಿಮಿಷ ಹೋಗಿ ದರ್ಶನ ಮಾಡಿಕೊಂಡು ಒಂದು 3 ರೌಂಡ್ ಹಾಕಿ ಕುಂಕುಮಾಲ ಇಟ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಇವಾಗ ಬನ್ನಿ ಹಂಗೆ ಮುಂದೆ ಹೋಗೋಣ. ಗೈಸ್ ನಿಮಗೆ ಒಂದು ಸಲ ದೇವಸ್ಥಾನದೊಳಗೆ ಕರ್ಕೊಂಡ್ಬಂದಿದ್ದೀನಿ. ಈ ದೊಡ್ಡ ಗುಡಿಲಿ ಚಿಕ್ಕ ಮೂರ್ತಿ. ಹಾ ಹಿಂದೆ ನೋಡ್ಬೋದು ಈ ಥರ ಕಾಣುತ್ತೆ. ಇವಾಗ ನೋಡಿ, ಇದು ಮ್ಯಾಪು ನಾವು ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ಹಿಂಗೆ ಹತ್ಕೊಂಡು ಈ ಪಾಯಿಂಟಿಗೆ ಬಂದಿದ್ದೀವಿ. ಇನ್ನು 2 ಪಾಯಿಂಟ್ ಇದೆ ದೇವಸ್ಥಾನಕ್ಕೆ. ಹತ್ತತ್ರ ಇನ್ನೊಂದು 2.5 ಕಿಲೋಮೀಟ್ರ್ ಬ್ಯಾಲೆನ್ಸ್ ಐತೆ. ನಾನು ಆಗಲೇ 3 ರೌಂಡ್ ಹೊಡೆದಿದ್ದೀನಿ ಇವರು. ಇವಾಗ ಏನಿದ್ರು ನಮ್ಮ ಪಯಣ ಇನ್ನು ಮುಂದೆ ಹೋಗ್ತಾ ಇರೋದಷ್ಟೇ. ಪಕ್ಕದಲ್ಲೇ ರೋಡ್ ಐತೆ, ಬಸ್ಗಳು ಎಲ್ಲ ಹೋಗೋದನ್ನ ನೋಡ್ಬೋದು. ಇವಾಗ ದರ್ಶನ ಮಾಡಿದೆ, ಇನ್ನೊಂದು ಸಲ ದರ್ಶನ ಆಯಿತು, ಚೆನ್ನಾಗಾಯಿತು. ನಮ್ಮ ಅಪ್ಪ ನಮ್ಮಮ್ಮ ಇಲ್ಲೇ ಅವರೇ. ನಾನು ಸ್ವಲ್ಪ ವ್ಲಾಗಿಂಗ್ ಮಾಡ್ಕೊಂಬರೋದು ಲೇಟ್ ಆಯಿತು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಇಲ್ಲಿ ನೋಡ್ರಿ, ಇಲ್ಲೇ ಕಾಯ್ತಾವ್ರೆ ಅವಾಗಲಿಂದ ಪಾಪ. ನಮ್ಮ ಅಣ್ಣ ಹೋಗ್ಬಿಟ್ಟವನೆ, ಅವನು ಆಗಲೇ 1 ಅವರ್ ಆಯಿತು ಮೇಲ್ಗಡೆ ಹೋಗ್ಬಿಟ್ಟವನಂತೆ. ನಮ್ಮದು ಸ್ವಲ್ಪ ಲೇಟ್ ಆಯಿತು ವ್ಲಾಗಿಂಗ್ ಮಾಡ್ಕೊಂಬರೋಕ್ಕೆ. ಇಲ್ಲಿ ನೋಡ್ಬೋದು, ಇಲ್ಲಿ ಈ ಥರ ಹಾಕಿರ್ತಾರೆ. ಅಂದರೆ ಸ್ವಲ್ಪ ಜನ ಆಗಬೇಕು, ಯಾಕಂದರೆ ಇಬ್ರಿಗೆ ಚಿರತೆ ಅಟ್ಯಾಕ್ ಆಗಿತ್ತಲ್ಲ, ಅದರಿಂದ ಸಿಂಗಲಾಗಿ ಡಬಲಾಗಿ ಹೋಗಂಗಿಲ್ಲ, ಗುಂಪಲ್ಲೇ ಹೋಗಬೇಕು. ಅದಕ್ಕೆ ಈ ಥರ ದಾರ ಕಟ್ಬಿಟ್ಟಿರ್ತಾರೆ. ಒಂದು 50 ಜನ ಆದಮೇಲೆ ಬಿಡ್ತಾರೆ. ಎಲ್ಲ ಗುಡ್ಗೆ ಹೋಗ್ಬೇಕು. ಗೋವಿಂದ 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 ಗೋವಿಂದ. ಗೈಸ್, ಆ ಫಾರೆಸ್ಟ್ ಆಫೀಸರ್ ಹೇಳಿರೋ ಥರ ಇದು ಚಿರತೆ ಇರೋ ಸ್ಪಾಟ್ ಅಂತೆ. ಇವಾಗ ರೀಸೆಂಟಾಗಿ ಸ್ಪಾಟ್ ಆಗಿದೆಯಂತೆ. ಅದಕ್ಕೋಸ್ಕರ ಎಲ್ಲ ಗುಂಪಲ್ಲಿ ಗೋವಿಂದ ಗೋವಿಂದ ಅಂತ ಕೂತ್ಕೊಂಡು ಹೋಗ್ಬೇಕಂತೆ. ಆವಾಗ ಅದು ಬರಲ್ವಂತೆ ಅಂತ ಹೇಳ್ತಾರೆ. ಅದಕ್ಕೆ ಜೋರಾಗಿ ಕೂತ್ಕೊಂಡು ಹೋಗೋಣ. ಗೋವಿಂದ 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 ಗೋವಿಂದ. ಗೈಸ್,
ನೀವೇನಾದರೂ ಹೇಳಿ ಈ ಇದಕ್ಕೆ ಬಂದಾಗ ಆಗೋ ಎಕ್ಸ್ಪೀರಿಯನ್ಸ್ ಬೇರೆ ಥರ. ಇಷ್ಟು ಮೆಟ್ಲತ್ತಿದ್ರು ನೀವು ಒಂದು ಸ್ಯಾಟಿಸ್ಫೈ ಸಿಗುತ್ತಲ್ವಾ, ಬೇರೆ ಲೆವೆಲ್ ಅದು. ಕೇಳಿ ನಾವು ಅಮ್ಮನ ಮುಖದಲ್ಲಿರೋ ಖುಷಿನೇ ಹೇಳಿ ಸಖತ್. ಇನ್ನೇನು ಹತ್ರ ಬರ್ತಾ ಇದ್ದೀವಿ, ಮೇನ್ ರೋಡ್ ಸಿಗುತ್ತೆ, ಇನ್ನೊಂದು ದೇವಸ್ಥಾನ ಸಿಗುತ್ತೆ, ಹತ್ಕೊಂಡು ಹೋದರೆ ತಿರುಪತಿಲೇ ಇರ್ತೀವಿ. ಹೋಗೋಣ ಬನ್ನಿ. ಡೌನ್ಗೆ ಹೋದರೆ ಮೇನ್ ರೋಡು. ಗೈಸ್ ಇವಾಗ ನೋಡಿ, ಆವಾಗ ಗಾಡಿಗಳೋದ್ರೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಆಕ್ಸಿಡೆಂಟ್ಗಳೆಲ್ಲ ಆಗವು. ಇವಾಗ ನೋಡಿ ಯಾವ ಥರ ಮಾಡಿದ್ದಾರೆ, ಫುಲ್ಲು ಕೇಜ್ ಹಾಕ್ಬಿಟ್ಟವ್ರೆ ಹತ್ತಿ ಇಳಿಯೋಕ್ಕೆ ಹೆಲ್ಪ್ ಆಗಲಿ ಅಂತ. ಅದಾದಮೇಲೆ ಮುಂದೆ ನೋಡೋಣ, ಫುಲ್ಲು ಗ್ರಿಲ್ಲೇ ಹಾಕಿದರೆ ಇನ್ನೂ ಸ್ವಲ್ಪ ಅದ್ಭುತ ಅನ್ನಿಸ್ಕೊತದೆ. ಇನ್ನೊಂದೇನು ಅಂದರೆ ನಮ್ಮಮ್ಮ ಆವಾಗಲೇ ಹೇಳ್ತಾಯಿದ್ರು, ಈ ಶ್ರಾವಣ ಶನಿವಾರದಲ್ಲಿ ನೀವು ಬರೋಕ್ಕೆ ಪುಣ್ಯ ಮಾಡಿರಬೇಕು ಅಂತ. ನಾನು ಹೇಳ್ತೀನಿ, ಪುಣ್ಯ ಮಾಡಿರೋರೆ ಈ ತಿರುಪತಿಗೆ ಬರೋದು. ಆಲ್ಮೋಸ್ಟ್ ಅಲ್ಲಿಗೆ ನೋಡಿ ಫುಲ್ಲು ರೋಡ್ಗೆ ಗ್ರಿಲ್ಲು, ಯಾಕಂದರೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಯಾವ ಥರ ಮಾಡೋರು ನೋಡಿ. ಹಾಂ ನೋಡಿ ಬ್ಯಾಕಲ್ಲಿ ಸೂಪರ್, ಟೆನ್ಷನ್ ಇಲ್ದಂಗೆ ಹೋಗೋದು ಇವಾಗ ಮೇನ್ ರೋಡ್. ಕೆಲವೊಬ್ರು ಕಿರ್ಸ್ತಾವ್ರೆ ಗೈಸ್ ನೋಡಿ, ಮೇನ್ ರೋಡಲ್ಲಿ ನಡ್ಕೊಂಡು ಹೋಗೋದು ಹೀಗೆ. ಗೈಸ್ ಮೇನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಥರ ಸೈಡಲ್ಲಿ ಈ ಕಡೆ ಬಸ್ ಹೋಗುತ್ತೆ, ಇದು ಇಳಿಯೋಕ್ಕೆ ಒಂದು ರೋಡು, ಮ್ಯಾಲ್ಗೆ ಹೋಗೋಕ್ಕೆ ಒಂದು ರೋಡ್ ಇರ್ತವೆ ನೋಡಿ. ಈ ಥರ ಫುಟ್ಪಾತ್ ಇರುತ್ತೆ, ಇದ್ರ ಮೇಲ್ಗಡೆನೇ ಹೋಗ್ಬೋದು. ಸೇಫ್ಟಿ, ಆಚೆ ಬಂದಾಗ ಸ್ವಲ್ಪ ಸೇಫ್ಟಿ ಇರೋದು ಒಳ್ಳೆಯದು. ಮತ್ತು ಜನ ಗುಂಪಾಗಿ ಹೋಗೋದು ಇನ್ನೂ ಒಳ್ಳೆಯದು. ಈ ಥರ ಹೀಗೆ ಗೈಸ್ ಫೈನಲ್ ಆಗಿ ಸತತ 3 ಕಿಲೋಮೀಟರ್ ರೋಡಲ್ಲೇ ನಡ್ಕೊಂಡು ಬಂದ ಮೇಲೆ ಈ ದೇವಸ್ಥಾನ ನೋಡ್ಬೋದು. ಇದು ಚಿಕ್ಕ ವಯಸ್ಸಿಂದ ನಾನು ತಿಳ್ಕೊಂಡಿರೋ ಪ್ರಕಾರ ಇದು ಮೊಳಕಾಲು ಇಟ್ಕೊಂಡು ನಡೆಯುವಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಏನಪ್ಪ ವಿಶೇಷ ಅಂದರೆ, ನೀವೇನಾದರೂ ಅರ್ಕೆನ ಕಟ್ಕೊಂಡಿದ್ರೆ 5 ಮೆಟ್ಲು ಮೊಳಕಾಲಿಂದ ಹತ್ತಿದ್ರೆ ಅದು ದೇವರಿಗೆ ಮುಟ್ಟುತ್ತೆ ಅನ್ನೋ ಒಂದು ನಂಬಿಕೆ. ಒಬ್ಬೊಬ್ರು 5 ಮೆಟ್ಲು ಮೊಳಕಾಲಲ್ಲಿ ಹೋಗ್ತಾರೆ, ಒಬ್ಬರು 7 ಮೆಟ್ಲು, ಒಬ್ಬರು 21 ಮೆಟ್ಲು ಗಂಟ ಹೋಗ್ತಾರೆ. ಬನ್ನಿ ನಾವು ಹೋಗೋಣ. ಏನಾದರೂ ಅರ್ಕೆ ಇಟ್ಕೊಂಡ್ರೆ ಅದು ನೆರವೇರುತ್ತೆ ಅನ್ನೋ ಜನರ ನಂಬಿಕೆ, ಅಪಾರವಾದ ನಂಬಿಕೆ ಇದು. ಗೈಸ್ ಇದು ಯಾವ ಥರ ಐತೆ ಅಂದರೆ, ಈ ಚಿಕ್ಕ ಮಕ್ಕಳು ಸ್ಟಾರ್ಟಿಂಗು ಮಕ್ಕಳು ಕಾಲಿರ್ತಾವಲ್ಲ ಮೊಣಕಾಲು, ಹಾಗೆ ದೇವ್ರ ಮುಂದೆ ಎಲ್ಲ ಚಿಕ್ಕ ಮಕ್ಳು ಇದ್ದಂಗೆ ನಾವು ಏನೋ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು ಅಂತ ಕೇಳ್ಕೊಂಡು ಅವ್ರ ಕೋರಿಕೆಗಳ್ನ ಹೇಳ್ಕೊಳ್ಳೋದು. ನೋಡಿ ಎಲ್ಲಿ ಗಂಟೆ ಹತ್ತವ್ರೆ, ಅವ್ರದ್ದು ಯಾವುದೋ ದೊಡ್ಡ ಕೋರಿಕೆನೇ ಇರಬೇಕಪ್ಪ. ಕರ್ಪೂರ ಹಚ್ಚಿ ಕೈ ಮುಕ್ಕೊಂಡು ಹತ್ಬೇಕು. ಇವಾಗ ಮೇಲ್ಗಡೆ ಒಂದು 5 ಮೆಟ್ಲು ಹತ್ತಬೇಕು. ಅಮ್ಮ ಹತ್ತವ್ರೆ. ಇವಾಗ ನಮ್ಮ ಸ್ಪರ್ಧೆ ನಾವು ಒತ್ತಬೇಕು. ವಿಡಿಯೋ ಆಫ್ ಮಾಡ್ತೀವಿ. ಏಳು ಹತ್ತಿದ್ದೀವ. ಗೈಸ್ ಒಂದೇ ಡೌನ್, ಇವಾಗ ಸೀದಾ ಹೋಗ್ಬಿಡೋದೆ. ಸಿಕ್ಕಾಪಟ್ಟೆ ಸುಸ್ತಾಗೈತೆ ಗೈಸ್. ಸತತ 5 ಗಂಟೆ 27 ನಿಮಿಷ ತಗೊಂಡು ಫೈನಲ್ ಆಗಿ ಅಲ್ಪಿರಿ ಮೆಟ್ಲನ್ನ ಕಂಪ್ಲೀಟ್ ಮಾಡಿದ್ದೀವಿ.
ಅಲ್ಲಿ ಕೆಳಗಡೆ ತಂದೆ ಫೈನಲ್ ಆಗಿ ನಮ್ಮ ಅಲ್ಪಿರಿ ಮೆಟ್ಲು ಜರ್ನಿ ಕಂಪ್ಲೀಟ್ ಆಗೈತೆ ಗೈಸ್. 5 ಗಂಟೆ 27 ನಿಮಿಷ ತಗೊಂಡಿದ್ದೀವಿ. ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಯಾರು ಅಲ್ಪಿರಿ ಮೆಟ್ಲು ಹತ್ತಬೇಕು ಅಂದ್ಕೊಂತಾರೋ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ಹೊಸ ವಿಡಿಯೋದೊಂದಿಗೆ. ಬಾಯ್.